ಅಧಿಕಾರಿಗಳು ಅಂದು ಬಡವರಿಗೆ ಸರ್ಕಾರ ಭಾಗ್ಯ ಜ್ಯೋತಿ ದ್ವೀಪಗಳಿಗೆ ಯಾವುದೇ ಬಿಲ್ ಪಾವತಿ ಮಾಡಬಾರದು, ಉಚಿತ ಎಂದು ಹೇಳಿದ್ರು ಕೂಡ ಈಗ ಕೋಲಾರ ಜಿಲ್ಲೆ ಮುಳಬಾಗಿಲು ಬೆಸ್ಕಾಂ ಅಧಿಕಾರಿಗಳು ಮನೆಗಳಿಗೆ ನುಗ್ಗಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಮುಳಬಾಗಿಲು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಇಂದು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ ಉಚಿತ ಕರೆಂಟ್ ಸಿಗ್ತಾ ಇಲ್ಲ, ಸರಿಯಾಗಿ ರೈತರಿಗೆ ಬೋರ್ವೆಲ್ ವಿದ್ಯುತ್ ಸರಿಯಾಗಿ ನೀಡ್ತಾ ಇಲ್ಲ, ಬೇಸಿಗೆ ಸಮಯದಲ್ಲಿ ರೈತರು ಕಂಗಾಲಾಗ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗೆ ಬೆಸ್ಕಾಂ ಕಚೇರಿ ಮುಂದೆ ಹೋರಾಟ ನಡೆಸಿದ್ರು. ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳಾದ ಎಇಇ ಹಾಗೂ ಜೆಇ ಬಂದು ಕರ್ನಾಟಕ ರಕ್ಷಣಾ ವೇದಿಕೆಯವರ ಮನವಿ ಸ್ವೀಕರಿಸಿ ಮುಂದಿನ ದಿನದಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ಎಚ್ಚೆತ್ತುಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ಆದರೆ ಸರ್ಕಾರಿ ಅಧಿಕಾರಿಗಳು ಯಾರೇ ಬಂದರೂ ರೈತರಿಗೆ ತೊಂದರೆ ಕೊಡಬಾರದು ಎಂಬುದು ನಮ್ಮ ಸಂಪೂರ್ಣ ನ್ಯೂಸ್ನ ಆಶಯ. ತೊಂದರೆ ಕೊಡೋದು ಬೇಡ ಸರ್, ಅವೆಲ್ಲ ನಿಲ್ಬಿಡ್ಬೇಕು. ಮೊದಲನೇದಾದ್ರು ಕೆಳಮಟ್ಟದ ಇಲ್ಲಿನ ನೌಕರರು ಅಧಿಕಾರಿಗಳಾಗಿ ಅವ್ರು ತೊಂದರೆ ಕೊಡೋದು ನಿಲ್ಲಿಸ್ಬೇಕು. ಇದು ತುಂಬಾ ನಡೀತಾ ಇದೆ. ದಯವಿಟ್ಟು ಅದನ್ನು ಯಾವ ಹೆಸರಾಡೋದು ಬೇಡ, ದಯವಿಟ್ಟು ಕೆಳವರ್ಗದ ಒಂದು ಸಿಬ್ಬಂದಿ ವರ್ಗಕ್ಕೆ ತೊಂದರೆ ಕೊಡೋದನ್ನ ಫಸ್ಟ್ ನಿಲ್ಲಿಸ್ಬೇಡಿ. ಫಸ್ಟ್ ನಿಲ್ಲಿಸ್ಬಿಡ್ಬೇಕು. ಯಾಕೆಂತಂದ್ರೆ ಎಲ್ಲನೋ ಒಂದು ಇಶ್ಯೂ ಆಯ್ತು, ಈ ಒಂದು ಇಲಾಖೆನ ಜವಾಬ್ದಾರಿಯಾಗಿರುತ್ತೆ. ಅದಕ್ಕೆ ಒಬ್ಬರನ್ನ ಹೊಣೆ ಮಾಡಬಾರ್ದು. ಈಗ ಒಬ್ಬ ಮೀಟರ್ ರೀಡಿಂಗ್ ಮೇಲೆ ನಾವು ಒಂದು ಅರ್ಜಿ ಕೊಟ್ವಿ ಅನ್ಕೊಂಡು ಅದನ್ನ ನೀವು ವಜಾ ಮಾಡೋದು ಇಲ್ಲ ಆದ್ಮೇಲೆ ಕ್ರಮ ಕೈಗೊಳ್ಳುವಂತ ಶಿಫಾರಸು ಮಾಡೋದು ಮಾಡ್ತೀವಿ. ಅವ್ನ ಮೊಟ್ಟೆ ಮೇಲೆ ಹೊಡೆದಂಗೆ ಅಲ್ವಾ? ಪರಿಹಾರ ಕಂಡುಕೊಳ್ಳಿ ಸರ್. ಇದಕ್ಕೆ ಅರ್ಜಿ ತಗೊಳ್ಳೋದು ಅದನ್ನ ವಜಾ ಮಾಡ್ಬಿಡೋದು ಅದೆಲ್ಲ ಪರಿಹಾರ. ಇದಕ್ಕೆ ಹೌದು, ನೀವು ನೋಡ್ಕೋಬೇಕು ಸರ್. ಅವ್ರು ನೋಡ್ಕೊತಾರ, ನೀವು ನೋಡ್ಬೇಕು. ಅದನ್ನ ಮುಂಚೆ ಹೋಗ್ತಾ ಇದಾರಾ ಇಲ್ವಾ, ಬಿಲ್ ಕೊಡ್ತಾ ಇದಾರಾ ಇಲ್ವಾ ಅಂತ ಅವಾಗ ಕಂಪ್ಲೇಂಟ್ ಬಂದಾಗ ಜೈ ಗಮನ ತರಬೇಕು. ಅವರು ನಾವೇನ್ ದೇವ್ರ ಅವ್ರ ಮೇಲೆ ಏನು ಮಾಡಬಾರ್ದು. ಅವ್ರು ಪ್ರತಿ ತಿಂಗಳು ಹೋಗ್ತಿದ್ದೇನೆ ಅಂತಾನೆ ಅರ್ಥ. ನಮ್ಗೆ ಹೋಗಿಲ್ಲ ಜೈ ಏನು ಹೇಳ್ಬೇಕು, ಲೈನ್ ಮೇಲೆ ತಿಳಿಸಿದ್ದೀನಿ. ನಾನು ಇದನ್ನ ಈ ಮಾತು ತಿಳಿಸಿದ್ದೀನಿ. ನಾಳೆ ತಿಂಗಳದು ನಾನು ಒಂದೇ ಸಲ ಕಟ್ಟಕ್ ಆಗಲ್ಲ. ಇವಾಗ ತಿಂಗಳು ಆದ್ರೆ ತಿಂಗಳು ಒಂದ್ಸಲ ಕಟ್ಟಕ್ ಆಗ್ತಲ್ಲ. ನಾವೇನ್ ಮಾಡೋದು ಇವಾಗ? ಮಾಧ್ಯಮದ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಧ್ಯಮದ ಮುಂದೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಂಡ್ಬಿಡಿ. ಮೊದಲು ಹಳೆ ಅದ್ರಲ್ಲಿ ಎಷ್ಟಿದೆಯೋ ಹಳೆ ಮೀಟರ್ ಎಷ್ಟಿದೆಯೋ ಡಿಜಿಟಲ್ ಮೀಟರ್ಗೂ ಅಷ್ಟೇ ಬರ್ಬೇಕು. ಅಣ್ಣ ಒಂದ್ ನಿಮಿಷ ಹೇಳೋಣ. ಹಳೆ ಮೀಟರ್ ಅಲ್ಲಿ ಎಷ್ಟು ಯೂನಿಟ್ ಬಂದಿತ್ತು ಡಿಜಿಟಲ್ ಮೀಟರ್ ಅಷ್ಟೇ ಯೂನಿಟ್ ಬಂದಿರ್ಬೇಕು. ನಾನು ಟ್ಯಾಲಿ ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ನಾನು ಟ್ಯಾಲಿ ಮಾಡ್ತೀನಿ. ಹಂಗಿದ್ರೆ ನಾವು ನಮ್ಮೂರಲ್ಲಿ ಇಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಯಾವ್ಯಾವ ಊರಲ್ಲಿ ಇದ್ದಾರೆ ಅವ್ರ ಊರುಗಳಲ್ಲಿ ನಾನು ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಾ ಇದ್ದೀನಿ. ನಮ್ಮ ಮೇಲೆ ಕೇಸ್ ಬೇಕಾದ್ರೆ ಫೈಲ್ ಮಾಡಿ. ಹಳೆ ಮೀಟರ್ ಅಲ್ಲಿ ಎಷ್ಟು ಯೂನಿಟ್ ಹೋಗಿದೆ ಅಷ್ಟೇ ಯೂನಿಟ್ ಇದರಲ್ಲೂ ಬರ್ಬೇಕು. ಇಲ್ಲ ಅಂದ್ರೆ ನಾವೇ ಕಟ್ ಮಾಡ್ತೀವಿ. ನೀವು ಕಟಿಂಗ್ ಎತ್ಕೊಬರುವಂತ ಸಾಹಸ ಮಾಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ರೈತ ಯಾವನೋ ಒಬ್ಬ ಸ್ವಲ್ಪ ಕೋಪದಲ್ಲಿ ಇರ್ತಾನೆ. ಈಗ ನಿಮಗೂ ಒಂದು ಅನುಭವ ಆಯಿತು ನಮ್ಮೂರಲ್ಲೇ. ಬೇಡ, ಅದು ಅಧಿಕಾರಿಗಳು ನಾವೇ ಕಟ್ ಮಾಡ್ಬಿಡ್ತೀವಿ. ನಿಮ್ಮ ಅಧಿಕಾರಿಗಳು ಅಲ್ಲಿಂದ ತರಿಸಿ, ದೊಡ್ಡ ಮೇಲಿನ ಅಧಿಕಾರಿಗಳನ್ನ ತರಿಸಿ, ಆವಾಗ ಅಲ್ಲಿ ಪರಿಹಾರ ಸಿಗುತ್ತೆ. ನೀವು ಅಲ್ಲಿ ಸಿಗಂತ ನಾವಲ್ಲಿ ಮಾಡೋ ಕೆಲಸ ಮಾಡ್ಬಿಡ್ತೀವಿ. ಅವಾಗ ನಿಮ್ಮ ಮೇಲಧಿಕಾರಿಗಳು ತರಿಸಿ. ಹಂಗೆ ಮಾಡೋಣವಾ? ಏನ್ ಸರ್ ಯಾವ್ದೋ ಡಿಜಿಟಲ್ ಮೀಟರ್ ತಗೊಂಡ್ ನೀವು ವರದಿ ಹಾಕಿ ಸರ್. ಈಗ ನೀವು ಲೆಟರ್ ಕೊಡಿ ಅಂತ ಇದ್ರಲ್ವಾ, ಈಗ ಲೆಟರ್ ಕೊಡ್ತೀವಿ. ಎಷ್ಟು ದಿವಸ ಸಾಲ್ವ್ ಮಾಡ್ತೀರಾ ಹೇಳಿ? ವರದಿ ಹಾಕಿ ಸರ್. ಸಾಲ್ವ್ ಮಾಡ್ಬೇಕಾದ್ರೆ ಲೆಟರ್ ಬರ್ದ ನೀವು ಕಳಿಸ್ಬಿಟ್ಟು ನಿಮ್ ಪ್ರಾಬ್ಲಮ್ ಏನಿದೆ ಬರ್ಕೊಡಿ. ಇವಾಗ ಮೀಟರ್ ಇಡೋರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವನ್ನ ಬೇಕಾದ್ರೆ ನಾವು ಬರೋ ತರ ಮಾಡ್ತೀವಿ. ಅದು ನಮ್ಮ ಇರೋದು. ಇದು ಹಿಂದೆ ಅಂತ ಹೇಳಿದ್ರಲ್ಲ ನೀವು BJS, ಅದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ. ಹಿಂಗೆ ರಕ್ಷಣಾ ವೇದಿಕೆಯವರು ಬಂದು ಕೇಳ್ತಿದ್ದಾರೆ, ನೀವು ಮುಂದಿನ ಕ್ರಮ ಕೈಗೊಳ್ಳಿ ಅಂತ ಮುಂದಿನ ಶಿಫಾರಸು ಮಾಡ್ತೀವಿ ಅಷ್ಟೇ. ನಾವು ಅದನ್ನ ಆರ್ಡರ್ ನಾವು ಡಿಸೋಬೇ ಮಾಡಕ್ ಆಯ್ತು ಸರ್. ಈಗ ನಿಮ್ ಜವಾಬ್ದಾರಿ ಅಷ್ಟಿರುತ್ತೆ, ಶಿಫಾರಸು ಮಾಡೋಣ. ವಸೂಲಿ ಮಾಡುತ್ತಿರುವ ಬೆಸ್ಕಾಂ ಇಲಾಖೆಗೆ ಹೇಳಿ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಬಡ ರೈತರಿಗೆ ತೊಂದರೆ ಕೊಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಬೇಕೇ ಬೇಕು, ನ್ಯಾಯ ಬೇಕು. ಭಾಗ್ಯಜ್ಯೋತಿ ವಿದ್ಯುತ್ ಶಕ್ತಿ ಯೋಜನೆಗೂ 2000 ವಿಧಿಸಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಭಾಗ್ಯಜ್ಯೋತಿಗೂ ವಿದ್ಯುತ್ ಬಿಲ್ ಕಟ್ಟಬೇಕು ಎಂಬ ಹೇಳಿಕೆ ಕೊಟ್ಟಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.